ಹಿಂದೇನು ಮಾತಾಡ್ತಿದ್ರು ಈಗ ಏನು ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಪೇಮೆಂಟ್ ಮ್ಯಾಗ ಕೆಲಸ ಮಾಡ್ತಾರ. ಎಲ್ಲರಿಗೂ ಪೇಮೆಂಟ್ ಬಂದಿದೆ, ಅದು ನಿಂದಿರ್ತಾರೆ ಅಷ್ಟೇ. ಎಲ್ಲಿಂದ ಬಂದಿದ್ದು ನೀವು ತೆಗಿಬೇಕು, ಸಂಶೋಧನೆ ಮಾಡೋದು. ನೀವು ಏನೋ ಇವು ಮಾಡ್ತಾರಲ್ಲ, ಅವೇನೋ ಇಲೆಕ್ಟ್ರಾನಿಕ್ ಮೀಡಿಯಾದವರು. ಲಿಂಗಾಯತರು, ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವೆಂದೂ ಜಾತಿ ಮಾಡಿಲ್ಲ. ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕತ್ವ ಒಪ್ಕೊಂಡಂಥ ಸಮುದಾಯ ಇದೆ. ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಒಬ್ಬರೇ ಯೋಗ್ಯರು ಅಂತೇಳಿ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು 2-3 ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ. ಇದೆಲ್ಲ ಗುರ್ತದೆ. ಇದು ಯಾರ್ಯಾರು ಪೇಮೆಂಟ್ ತಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ, ಎಲ್ಲಿ ಪ್ರತಿಭಟನೆ ಮಾಡ್ಯಾರ, ನಾವೆಲ್ಲ ಗುರ್ತದೆ. ಹಿಂದಕ್ಕೊಮ್ಮೆ ಹೇಳಿದ್ದೀನಿ, ಹಿಂದೂನಂದ್ರೆ ನಮ್ದು ಮಜ್ಜಾಪುರ ಹೇಳಿದೆ. ಇವರು ಲಿಂಗಾಲೇಶ್ವರ ಅಲ್ಲ, ಗಂಗಾಲೇಶ್ವರ. ಇವರಿಗೆ ಪೇಮೆಂಟ್ ಆದ ಕೂಡಲೇ ಪ್ರಾರಂಭ ಆಗ್ತದೆ. ಪೇಮೆಂಟ್ ಬಂದ್ ಆದ ಕೂಡ ವಿರೋಧ. ಮೊದಲು ವಿನಯ್ ಕುಲಕರ್ಣಿ ಬಹಳಷ್ಟು ಬೈತಿದ್ರು. ಈಗ ಬಹಳ ಒಳ್ಳೆ ಸಾಂಬಾರ ಹಾಕತ್ತಾರೆ. ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಗೆ ಬೀಳ್ತದೆ. ಇವರಿಂದ ಪರಿಣಾಮ ಆಗ್ತದೆ ಅಂತ ಬಿಜೆಪಿ ನಾವು ಅಂಜೋ ಅವಶ್ಯಕತೆ ಎಲ್ಲಿ. ಹಿಂದೆ ಮಾತೆ ಮಾದೇವಿ ನಿಂತಿದ್ದಲ್ರಿ ಇಲ್ಲಿ ಲೋಕಸಭೆ. ಏನಾಯ್ತು ಮಾತೆ ಮಾದೇವಿ ಗಟ್ಟು ತಗೊಂಡ್ರಿ 10,000 ತಗೊಂಡ್ರು. ಇವೊಂದು 5,000 ತಗೋತಾರ. ನೋಡ್ರಲ್ಲಿ ಹೋಗಿ ಕಣ್ಣೀರು ಹಾಕಿ ಪಾಪ. ಇವರು ಎಲ್ಲ ಒಬ್ಬ ಸ್ವಾಮೀಜಿಗಳಂದ್ರ ಧರ್ಮ. ಇವತ್ತು ನರೇಂದ್ರ ಮೋದಿ ಬರಲಿಲ್ಲ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ಯಾರದಾರ ಈ ದೇಶ? ಹಿಂದೂ ಸನಾತನ ಧರ್ಮ ರಕ್ಷಣೆ, ದೇಶ ರಕ್ಷಣೆ ಯಾರಿಗೂ ಸಾಧ್ಯ? ಕಾಂಗ್ರೆಸ್ನ ಸಾಧ್ಯತೆ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಏನ್ ಹೇಳ್ತದೆ? ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೇನು? ಸೇಮ್ ನಮ್ಮ ಅಟ್ರಾಸಿಟಿ ಏನು, ನಾವು ಏನಾದರೂ ಮುಸ್ಲಿಮರಿಗೆ ಬೈಯುವುದು ಅಲ್ಲ, ಬರೀ ಕಣ್ಣು ನೋಡಿದ್ರೆ ಕೇಸ್ ಹಾಕ್ತಾರೆ ಅಂತ ಕಾನೂನು ತರ್ತೀನಿ ಅಂತ ಅವರ ಮ್ಯಾನಿಫೆಸ್ಟೋದಲ್ಲಿದೆ. ಆರ್ಟಿಕಲ್ 370 ಮತ್ತು ಕಾಶ್ಮೀರ ಕೊಡ್ತೀನಿ ಅಂತ ಹೇಳ್ತಾನೆ. ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ, ಬುಲ್ಡೋಸರ್ ಬಂದ್ ಮಾಡ್ತೀನಿ ಅಂತಾರೆ. ಅಂದ್ರೆ ಇವರು ಒಮ್ಮೆ 5 ವರ್ಷ ಕೊಟ್ಬಿಟ್ರೆ ಪೂರ್ತಿ ಪಾಕಿಸ್ತಾನ ಮಾಡಿಬಿಡ್ತಾರೆ. ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಲ್ಸ್ಯಾರ. ಬಹುಮತ ಬೇಕಾದ್ರೆ 270 ಆಗಬೇಕು, 230 ನಿಲ್ಸ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದಾರ್ರಿ. ಅವ ಮಮತಾ ಬ್ಯಾನರ್ಜಿ ಕರೆಕ್ಟಾಗಿ ಹೋದ್ರು, ಇಲ್ಲಿ ನಿತೀಶ್ ಕುಮಾರ್ ಅವರು ಹೋದ್ರು. ಅಲ್ಲಿ ತಮಿಳುನಾಡದವರು ಹೇಳ್ಬೇಕು. ಈಗ ತಮಿಳುನಾಡದವ್ರಿಗೆ ಕಾಂಗ್ರೆಸ್ನವರು ನಾವು ಅದು ಯಾವ್ದು ಮೇಕೆದಾಟು ಅವ್ರು ಹೇಳ್ಬಿಟ್ರು, ಮೇಕೆದಾಟು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಹಿಂದಿ ಗೌರ್ಮೆಂಟ್ ಬಂದ್ರೆ ನಾವು ಮೇಕೆದಾಟಕ್ಕೆ ಪರ್ಮಿಷನ್ ಕೊಡಿಸ್ಬಿಡುದು ತವ್ರು ಹೇಳ್ತಾರೆ. ಈಗೇನು ಡ್ಯಾನ್ಸ್ ಹೊಡೆದಿದ್ರಲ್ಲ ಕಚ್ಚಾ ಬಾದಾಮ್ ಡಿ ಕೆ ಶಿವಕುಮಾರ್ ಈ ಕಡೆ ಹೋಗ್ತಿತ್ತು, ಈ ಕಡೆ ಹೋಗ್ತಿತ್ತು. ಅದು ರೋಡ್ ಮ್ಯಾಗ ನೋಡ ಊಟ ಮಾಡಿರ್ತಿತ್ತು ರಾತ್ರಿ ಅಂದ್ಕೊಂಡು ಹೊರಗೆ. ಈಗ ಹೇಳಿ ಮೇಕೆದಾಟ ಮಾಡ್ತೀವಿ ತಮ್ಮಿದೆಯಾ ಡಿ ಕೆ ಶಿವಕುಮಾರ್ ಹೇಳಿ ಮಗನು. ನಾಳೆ ಕೇಂದ್ರ ಸರ್ಕಾರ ಹೇಳ್ತಾರೆ, ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಮೇಕೆದಾಟ ಮಾಡ್ತಾರೆ. ಅದೇನು ಇವ್ರೇನು ಇದು ಅಚ್ಚೂರು ಮಂತ್ರ ಮಾಡಿದಾಗ ಇವರು ಹೆಂಗ್ ಮಾಡ್ತಾರಿ? ತಮಿಳುನಾಡದವ್ರ ಸಪೋರ್ಟ್ ಇಲ್ಲಾರ್ದನೆ ಇವರಂತೂ ಬರೋದಲ್ಲ. ಆ ಮಾತು ಬೇರೆ. ತಮಿಳುನಾಡು ಬಗ್ಗೆ ಹೇಳ್ಸ್ರಿ ಸೋನಿಯಾ ಗಾಂಧಿ ಕಡೆಯಿಂದ. ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ಟರಂದ್ರೆ ರಾಹುಲ್ ಗಾಂಧಿ ಹೇಳಿ, ಮಹಾಮೇಧಾವಿ ಜಗತ್ತಿನ 7ನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿ ನಾವು ಮೇಕೆದಾಟ ಮಾಡ್ತೀವಿ ಅಂತ. ಸುಮ್ಮನೆ ಇವರು ಮೆಜಾರಿಟಿನೂ ಬರೋದಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ವ್ಯವಸ್ಥೆನೇ ಇಲ್ಲ. ಒಬ್ಬ ಹೋಮ್ ಮಿನಿಸ್ಟ್ರು ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಪ್ರೇಮ ಪ್ರಕರಣ ಇದ್ರೆ ಪಾಪ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ವಿ, ಅವ್ರ ತಾಯಿನೇ ಯಾಕೆ ಕಳಿಸ್ತೀವಿ? ಇಷ್ಟು ಕಾಮನ್ ಸೆನ್ಸ್ ಇರ್ಬೇಕಲ್ಲ ಒಬ್ಬ ಹೋಮ್ ಮಿನಿಸ್ಟ್ರಿಗೆ. ಮಾಗಾಯದಾಗ ಎಲ್ಲ ನಮ್ದು ಕ್ಲಿಯರೆನ್ಸ್ ಕೊಟ್ಟಿವಲ್ರಿ ನಾವು. ಕೆಲಸ ಯಾರು ಸರ್ಕಾರ ಯಾರ್ದೈತ್ರಿ? ಮತ್ತೆ ಈ ಸರ್ಕಾರ ಏನ್ ಮಾಡಕತ್ತೆ ಸರ್? ನೀವು ಫಾಲೋ ಅಪ್ ಇವ್ರು ಮಾಡ್ಬೇಕಾ ಯಾರು ಮಾಡ್ಬೇಕು? ನೋಡ್ರಿ, ಇದೇ ಹುಬ್ಬಳ್ಳಿ ಅನುಕೂಲತೆ.
ರೈಲ್ವೆ ಮಾರ್ಗ ಏನಾಯ್ತು? ನಾನೇ ರೈಲ್ವೆ ರಾಜ್ಯ ಮಂತ್ರಿ ಇದ್ದಾಗ ಕೆ ರಂಗನಾಥ್ ಅವರು ಅದೇ ಹೇಳ್ತಿಲ್ಲ. ಫಾರೆಸ್ಟ್ ಎನ್ವೈರನ್ಮೆಂಟ್ ಸಮಸ್ಯೆ ಅಂದ್ರೆ ಇದೇ ಇಲ್ಲ, ಇದು ಇಡೀ ದೇಶದ್ದೇ ಸಮಸ್ಯೆ ಇದೆ. ಫಾರೆಸ್ಟ್ ಹುಬ್ಬಳ್ಳಿ ಅಂಕೋಲಂದ ಕೆ ರಂಗನಾಥರು ಅರಣ್ಯ ಮಂತ್ರಿ ಇದ್ರು, ಇನ್ನೂ ತನ ಸಿಗ್ಲಿಲ್ಲ. ಏನೋ ಹುಬ್ಬಳ್ಳಿ ಅಂಕೋಲ ಕೊಟ್ಬಿಡ್ತಾರೆ. ಯಾವ್ದು ಮಹದಾಯಿದು ಒಂದ್ ಹಂತದಾಗ ಏನ್ ನಮ್ಮ ಜಲಸಂಪನ್ಮೂಲ ಇಲಾಖೆ ನಾವು ಕ್ಲಿಯರ್ ಮಾಡಿ ನಮ್ಮ ಸರ್ಕಾರ ಇದ್ದಾರೆ. ನಾವು ಯಾವ್ದು ಕೊಟ್ಟೆ ಕೊಡ್ತೀವಿ, ಮತ್ ನಮ್ದೇ ಸರ್ಕಾರ ಬರ್ತದೆ. ನೀವು ಮೇಕೆದಾಟದ ಏನನ್ನೋದು ಹೇಳ್ರಿ ಮೊದಲ. ಕಳೆದ MLA ಚುನಾವಣೆ ಗದಗಿನಲ್ಲಿ ಮೋದಿಯವರು ಇದೇ ಹೇಳಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ 3 ವರ್ಗದ CM ಕರೆಸಿ ಮಾತುಕತೆ ರಾಜಿ ಅದನ್ನ ಮಾಡ್ಯಾರಿ ನಮ್ಮವರು. ಕರ್ನಾಟಕ ಮುಖ್ಯಮಂತ್ರಿ ಬಂದ್ರೇನು ಆ ಇದ್ರಾಗ ಬಂದ್ರೇನು ಆಹ್ವಾನದ ಪ್ರೋಗ್ರಾಮ್ ಅಲ್ಲ, ಇನ್ವೈಟ್ ಆದ್ರೂ ಮಾಡ್ಬೇಕು. 3 ರಾಜ್ಯದ ಮುಖ್ಯಮಂತ್ರಿ ಆ ಥರ ಪ್ರಕ್ರಿಯೆನೇ ಆಗಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಹಾಗೆ ಬಿಡ್ತು ಅಂತೇಳಿ ಎಲ್ಲ ಹುಬ್ಬಳ್ಳಿ ಧಾರವಾಡ ವಿಜಯೋತ್ಸವ ಆಚರಿಸಿದ್ದಾರೆ. ಯಡಿಯೂರಪ್ಪ ಅವಾಗ ಒಂದು ಆರ್ಡರ್ ಕೊಟ್ಟಿತ್ತು, ಆರ್ಡರ್ ಪ್ರಕಾರ ಮಾಡಿತ್ತು ಅಷ್ಟೇ. ಅದನ್ನ ಅವಾಗ ಒಂದು ಮೇಜರ್ ಹರ್ಡಲ್ ಇದ್ದಿದ್ದಲ್ಲ. ಪ್ರಹ್ಲಾದ್ ಜೋಶಿಯವರು ಮತ್ತೆಲ್ಲ ನಮ್ಮ ಸಚಿವರ್ಸ್ ಎಲ್ಲ ಸೇರಿಸಿ ಒಟ್ಟರು ಹೋಗಿ ಮಾತಾಡಿದ ಮುಖಾಂತರ ಕೇಂದ್ರದಾಗ ಏನ್ ಮೇಜರ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದನ್ನ ಕ್ಲಿಯರ್ ಮಾಡಿತ್ತು. ವಿತ್ ಪ್ರೂಫ್ ಕೊಟ್ಟೇವೆ. ನಾವೇನು ಅದನ್ನ ಹಂಗ ಹೇಳಿ ಏನೋ ಮಾಡುವಂಥದ್ದಾಗಿಲ್ಲ. ಪ್ರಹ್ಲಾದ್ ಜೋಶಿಯವರು ತಗೊಂಬಂದು ಸಾನುಗಳು ಅವರು ಹಿಂದೆ ಏನ್ ಮಾತಾಡ್ತಿದ್ರು, ಈಗ ಏನ್ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಪೇಮೆಂಟ್ ಮ್ಯಾಗ ಕೆಲಸ ಮಾಡ್ತಾರ. ಎಲ್ಲರಿಗೂ ಪೇಮೆಂಟ್ ಬಂದಿದೆ, ಅವ್ರು ನಿಂದಿರ್ತಾರ ಅಷ್ಟೇ. ಎಲ್ಲಿ ಬಂದಿದ್ ನೀವು ತೆಗಿಬೇಕು, ಸಂಶೋಧನೆ ಮಾಡಬೇಕು. ನೀವು ಅವೇನೋ ಇವು ಮಾಡ್ತಿರಲ್ಲ, ಅವೇನೋ ಇಲೆಕ್ಟ್ರಾನಿಕ್ ಮೀಡಿಯಾದವ್ರು ಲಿಂಗಾಯತರು, ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವೆಂದೂ ಜಾತಿ ಮಾಡಿಲ್ಲ. ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕತ್ವ ಒಪ್ಕೊಂಡಂತ ಸಮುದಾಯ ಇದೆ. ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಒಬ್ಬರೇ ಯೋಗ್ಯರು ಅಂತೇಳಿ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು 2-3 ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ. ಇದೆಲ್ಲ ಗುರ್ತದೆ. ಇದು ಯಾರ್ಯಾರು ಪೇಮೆಂಟ್ ತಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ, ಎಲ್ಲಿ ಪ್ರತಿಭಟನೆ ಮಾಡ್ಯಾರ, ನಾನೆಲ್ಲ ಕೊಡ್ತದೆ. ಹಿಂದೂಕೊಂದು ಹೇಳಿದ್ದೀನಿ. ಹಿಂದೂನಂದ್ರೆ ನಾನು ಮಜ್ಜಾಪುರ ಹೇಳಿದೆ, ಇವರು ದಿಂಗಾಲೇಶ್ವರ ದಂಗಾಲೇಶ್ವರ. ಇವರಿಗೆ ಪೇಮೆಂಟ್ ಆದ ಕೂಡಲೇ ಪ್ರಾರಂಭ ಆಗ್ತದೆ. ಪೇಮೆಂಟ್ ಬಂದ್ ಆದ ಕೂಡ ಇವರು ಮೊದಲು ವಿನಯ್ ಕುಲಕರ್ಣಿ ಬಹಳಷ್ಟು ಬೈತಿದ್ರು. ಈಗ ಬಹಳ ಒಳ್ಳೆ ಸಾಂಪ್ರದಾಯ ಹೇಳಕತ್ತಾರೆ. ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಗೆ ಬೀಳ್ತದೆ. ಇವರಿಂದ ಪರಿಣಾಮ ಆಗ್ತದೆ ಅಂತ ಬಿಜೆಪಿ ನಾವು ಹೊಂದೋ ಅವಶ್ಯಕತೆ ಇಲ್ಲ. ಹಿಂದೆ ಮಾತೆಮಾದೇವಿ ನಿಂತಿದ್ದಲ್ರಿ ಇಲ್ಲಿ ಲೋಕಸಭೆ. ಏನಾಯ್ತು ಮಾತೆಮಾದೇವಿ ರೇಟ್ ತಗೊಂಡ್ರು 10,000 ತಗೊಂಡ್ರು. ಇವೊಂದು 5,000 ತಗೋತಾರ. ನೋಡ್ರಲ್ಲಿ ಹೋಗಿ ಕಣ್ಣೀರು ಹಾಕಿ ಪಾಪ. ಇವರು ಎಲ್ಲ ಒಬ್ಬ ಸ್ವಾಮೀಜಿಗಳಂದ್ರ ಧರ್ಮ. ಇವತ್ತು ನರೇಂದ್ರ ಮೋದಿ ಬರಲಿಲ್ಲ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ಯಾರದಾರ ಈ ದೇಶನ? ಹಿಂದೂ ಸನಾತನ ಧರ್ಮ ರಕ್ಷಣೆ, ದೇಶ ರಕ್ಷಣೆ ಯಾರಿಗೆ ಸಾಧ್ಯ? ಕಾಂಗ್ರೆಸ್ನ ಸಾಧ್ಯತೆ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಏನ್ ಹೇಳ್ತದೆ? ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೇನು? ಸೇಮ್ ನಮ್ಮ ಅಟ್ರಾಸಿಟಿ ಏನು, ನಾವು ಏನಾದರೂ ಮುಸ್ಲಿಮರಿಗೆ ಬೈಯುವುದು ಅಲ್ಲ, ಬರೀ ಕಣ್ಣು ನೋಡಿದ್ರೆ ಕೇಸ್ ಹಾಕ್ತಾರೆ ಅಂತ ಕಾನೂನು ತರ್ತೀನಿ ಅಂತ ಅವರ ಮ್ಯಾನಿಫೆಸ್ಟೋದಲ್ಲಿದೆ. ಆರ್ಟಿಕಲ್ 370 ಮತ್ತು ಕಾಶ್ಮೀರ ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ, ಬುಲ್ಡೋಸರ್ ಬಂದ್ ಮಾಡ್ತೀನಿ ಅಂತಾರೆ. ಅಂದ್ರೆ ಇವರು ಒಮ್ಮೆ 5 ವರ್ಷ ಕೊಟ್ಬಿಟ್ಟು ಪೂರ್ತಿ ಪಾಕಿಸ್ತಾನ ಮಾಡಿರ್ತಾರೆ. ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಲ್ಸ್ಯಾರ. ಬಹುಮತ ಬೇಕಾದ್ರೆ 270 ಆಗಬೇಕು, 230 ನಿಲ್ಸ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದಾರ್ರಿ. ಮಮತಾ ಬ್ಯಾನರ್ಜಿ ಕಡೆಕಾಗಿ ಹೋದ್ರು, ಇಲ್ಲಿ ನಿತೀಶ್ ಕುಮಾರ್ ಅವರು ಹೋದ್ರು, ಅಲ್ಲಿ ತಮಿಳುನಾಡದವರು ಹೇಳ್ಬೇಕು. ಈಗ ತಮಿಳುನಾಡದವ್ರಿಗೆ ಕಾಂಗ್ರೆಸ್ನವರು ನಾವು ಅದು ಯಾವ್ದು ಮೇಕೆದಾಟು ಅವ್ರು ಹೇಳ್ಬಿಟ್ರು, ಮೇಕೆದಾಟು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಹಿಂದಿ ಗೌರ್ಮೆಂಟ್ ಬಂದ್ರೆ
ನಾವು ಮೇಕೆದಾಟಕ್ಕೆ ಪರ್ಮಿಷನ್ ಕೊಡಿಸ್ಬಿಡುದು. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।